9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ವಿದೇಶ ಪ್ರವಾಸದ ಕುರಿತಾದ ಟೀಕೆಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿರುಗೇಟು. ಫಾರಿನ್ ಟೂರ್ ಹೋಗಿದ್ದ ಮೋಜು ಮಾಡಲು ಅಲ್ಲವೆಂದು ಟೀಕಾಕಾರರನ್ನ ತೀವಿದ ಬೇಳೂರು. 6 ತಿಂಗಳ ಹಿಂದೆ ಪ್ರವಾಸದ ಕುರಿತಾಗಿ ಪೂರ್ವ ನಿರ್ಧಾರ ಮಾಡಲಾಗಿತ್ತು ಎಂದು ಸ್ಪಷ್ಟನೆ. ಶಿರಾನಗರದಲ್ಲಿ ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ ಸಾರ್ವಜನಿಕರಿಗೆ ಮಾತ್ರ ಪಿಕಲಾಟ. ಅರ್ಜೆಂಟ್ ಅಂತ ಈ ಶೌಚಾಲಯ ಬಳಸಿದರೆ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವುದು ಫಿಕ್ಸ್. ಗ್ಯಾರೇಜ್ನವರಿಂದ ಶೌಚಾಲಯ ದುರ್ಬಳಕೆ ಆಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಗಪ್ಚುಪ್. ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣಕ್ಕೂ ತಟ್ಟಿತ ಬಹುಕೋಟಿ ವಾಲ್ಮೀಕಿ ಹಗರಣದ ಬಿಸಿ. ಹಗರಣ ಹೊರ ಬರ್ತಿದ್ದಂತೆ ನಿರ್ಮಾಣ ಹಂತದ ವಾಲ್ಮೀಕಿ ಭವನದ ಕಾಮಗಾರಿಕೆಗೆ ಗ್ರಹಣ. ಆಮೆಗತಿಯ ಕಾಮಗಾರಿ ಭವನದ ಸುತ್ತಲೂ ಹುಟ್ಟಿಕೊಂಡವು 10 ಪ್ರಶ್ನೆಗಳು. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಈ ಬಾರಿಯ ಮಳೆಗಾಲ ಒಂದೆಡೆ ಸಂತೋಷವನ್ನು ತಂದಿದ್ದರೆ ಇನ್ನೊಂದೆಡೆ ಸಂಕಷ್ಟವನ್ನು ತಂದಿದೆ ಎಂದು ಶಾಸಕ ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಅಣೆಕಟ್ಟು ಹಾಗೂ ತುಂಬಿದ ಜಲಾಶಯವನ್ನು ಗುರುವಾರ ವೀಕ್ಷಿಸಿದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ ವರ್ಷ ಮಳೆ ಇಲ್ಲದೆ ತೀವ್ರ ಬರಗಾಲ ಕಾಡಿತ್ತು. ಆದರೆ ಈ ವರ್ಷ ಚೆನ್ನಾಗಿ ಮಳೆಯಾಗುತ್ತಿದೆ. ರಾಜ್ಯಕ್ಕೆ ಹೆಚ್ಚು ವಿದ್ಯುತ್ ಉತ್ಪಾದನೆ ಒದಗಿಸುವ ಈ ವಿದ್ಯುತ್ ಯೋಜನೆಗೆ ಪೂರಕವಾಗಿ ಲಿಂಗನಮಕ್ಕಿ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ತುಂಬುತ್ತಿರುವುದು ಸಂತಸವನ್ನು ತಂದರೆ, ನಮ್ಮ ಕ್ಷೇತ್ರದಲ್ಲಿ ಭಾರೀ ಮಳೆಯಿಂದ 100 ಮನೆಗಳು ಹಾನಿಗೀಡಾಗಿ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದರು. ನೀವು ನೋಡಿದ್ರಿ, ನಾವು 1,20,000 ಮಾಡಿದ್ವಿ. ಇದು ಭಾಳ ಹಾನಿನೂ ಆಗಿದೆ ಮತ್ತು ಅದರ ಜೊತೆಗೆ ಡ್ಯಾಮ್ ತುಂಬಿದ್ದು ಒಂದು ಸಂತೋಷನೇ, ಎರಡೂ ಆಗಿದೆ. ಅದರಿಂದ ಸಾಗರದಲ್ಲಿ ಯಾವುದೇ ತೊಂದರೆ ಆದರೂ ಸಹ ತಕ್ಷಣ ಸ್ಪಂದನೆ ಮಾಡಿದ್ವಿ. ಭಾಳ ಜನ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದು ಸಹ ಭಾಳ ಕಾಮೆಂಟ್ ಮಾಡಿದ್ದಾರೆ. ಇರಲಿ, ಯಾಕಂದರೆ ನಮಗೆ ಹಿಂದಿನ ಸಾರಿ ಹೋಗ್ಬೇಕಾಯ್ತು. ನಾನು ಬರಗಾಲ ಇತ್ತು, ಬರಗಾಲದಲ್ಲಿ ಯಾರೂ ಟೂರ್ ಹೋಗ್ಬಾರ್ದು ಅಂತೇಳಿ ನಮ್ಮ ಸರ್ಕಾರ ಆದೇಶ ಮಾಡಿದರು. ನಾವು ಹೋಗಿಲ್ಲ. ಬರಗಾಲ ನಂತರ ನಾನು ಮಳೆ ಶುರುವಾದಮೇಲೆ ನಾನು ಹೋದೆ. ಮಳೆ ಸಹಜವಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಆದರೂ ನಮ್ಮ ಅಧಿಕಾರಿಗಳಿಗೆ, ನಮ್ಮ PAಗಳಿಗೆ, ನಮ್ಮ ಮುಖಂಡರುಗಳು ಎಲ್ಲರೂ ನಿಂತು ತಾಲೂಕಿನ ಯಾವುದೇ ಹಾನಿ ಆದರೂ ಆ ಭಾಗದಲ್ಲಿ ಹೋಗಿ ಭೇಟಿ ಕೊಟ್ಟು ಎಲ್ಲರನ್ನ ಸ್ಪಂದನೆ ಮಾಡಿದ್ದಾರೆ. ಅದರಿಂದ ನಾನು ಸಹ ನಿಮ್ಗೆ ಗೊತ್ತಿದೆ, ಅಲ್ಲಿಂದಲೂ ಸಹ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದೇ ವೇಳೆ ತಾವು ವಿದೇಶಕ್ಕೆ ಮೋಜು ಮಸ್ತಿಗೆ ಹೋಗಿಲ್ಲವೆಂದು ತಿಳಿಸಿದ ಅವರು, ನಾನು ಇಲ್ಲದಿದ್ದರೂ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿದ್ದಾರೆ. ನಾನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳಿಗೆ ಸಂಬಂಧಿಸಿದ ಇಲಾಖೆಯನ್ನು ಸಂಪರ್ಕಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೆ. ನಾನು ಯಾವ ಟೀಕೆಗೂ ಹೆದರಲ್ಲ ಎಂದು ಇದೇ ವೇಳೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಕಲಸೆ ಚಂದ್ರಪ್ಪ, ಸುರೇಶ್ ಬಾಬು, ಸೋಮಶೇಖರ್ ಲ್ಯಾವಿಗೇರೆ, ಡಿ ದಿನೇಶ್, ಗಣಪತಿ ಮಂಡಗಳಲೆ, ಗಣಾಧೀಶ್ವರ, ಪ್ರಭಾವತಿ, ಅನಿತಾ ಕುಮಾರಿ, ಲಲಿತಮ್ಮ ಮತ್ತಿತರರು ಹಾಜರಿದ್ದರು. ವಿಶಿಷ್ಟ ಮತ್ತು ಶ್ರೇಷ್ಠ ವ್ಯಕ್ತಿಯಾದ ಶ್ರೀಗಳು ಜನರಲ್ಲಿನ ದುಷ್ಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದವರು ಎಂದು ವಿಧಾನ ಪರಿಷತ್ ಶಾಸಕ NV ಸಂಕನೂರು ಅವರು ಹೇಳಿದರು. ವಿಶಿಷ್ಟ ಮತ್ತು ಶ್ರೇಷ್ಠ ವ್ಯಕ್ತಿಯಾದ ಶ್ರೀಗಳು ಜನರಲ್ಲಿನ ದುಶ್ಚಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದವರು ಎಂದು ವಿಧಾನ ಪರಿಷತ್ ಶಾಸಕ SV ಸಂಕನೂರು ಅವರು ಹೇಳಿದರು. ಗದಗ ನಗರದಲ್ಲಿರುವ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಹಾಲ್ನಲ್ಲಿ ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜಯಂತಿ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅರವಿಂದ ಕರಿನಾಗಣ್ಣವರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಜಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ S ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಶಿರಾನಗರದಲ್ಲಿ ನಗರಸಭೆ ವತಿಯಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಾರ್ವಜನಿಕ ಶೌಚಾಲಯ ಶುಚಿತ್ವವಿಲ್ಲದೆ ಗಬ್ಬೆದ್ದು ನಾರುತ್ತಿದ್ದು ಸ್ಥಳದಲ್ಲಿ ಅಸಹನೀಯ ವಾತಾವರಣ ನಿರ್ಮಾಣವಾಗಲಿದೆ. ಹೌದು, ಶಿರಾನಗರದ ಹಳೆ ತಾಲೂಕಾ ಕಚೇರಿ ಪಕ್ಕದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಶೌಚಾಲಯದ ಕತೆ ಇದು. ಲಕ್ಷಗಟ್ಟಲೆ ಸಾರ್ವಜನಿಕರ ತೆರಿಗೆ ಹಣ ಸುರಿದು ನಿರ್ಮಿಸಿರುವ ಶೌಚಾಲಯ ಈಗ ನಿರ್ವಹಣೆ ಇಲ್ಲದ ಕಾರಣ ಗಬ್ಬೆದ್ದು ಹೋಗಿದೆ. ಹೀನಾಯ ಸ್ಥಿತಿಯಲ್ಲಿರುವ ಶೌಚಾಲಯ ಬಳಸಿದರೆ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವುದು ಗ್ಯಾರಂಟಿ ಅನ್ನುವಂತಾಗಿದೆ.
ಈ ಎಲ್ಲ ಕಾರಣಕ್ಕೆ ಸುತ್ತಮುತ್ತಲಿನ ಪರಿಸರವು ದುರ್ವಾಸನೆಯಿಂದ ಕೂಡಿದ್ದು ಸಾರ್ವಜನಿಕರು ಅಲ್ಲಿ ನಿಲ್ಲಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಮೇಲಾಗಿ ಇಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಅಂಗಡಿಯವರು ಶೌಚಾಲಯದ ಮುಂದೆಯೇ ರಿಪೇರಿ ಕಾರ್ಯ ಮಾಡುತ್ತಿದ್ದಾರೆ. ಅಲ್ಲದೆ ಒಳಗಡೆಯೂ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿಕೊಂಡಿದ್ದಾರೆ. ಇದರಿಂದಾಗಿ ಇದು ಸಾರ್ವಜನಿಕ ಶೌಚಾಲಯವೋ ಅಥವಾ ದ್ವಿಚಕ್ರ ವಾಹನಗಳ ಗ್ಯಾರೇಜೋ ಅನ್ನೋ ಗೊಂದಲ ಉಂಟಾಗುತ್ತಿದೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳು ಕಣ್ಣಿಗೆ ರಾಚುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬರೋಬ್ಬರಿ ನಿದ್ರೆಗೆ ಜಾರಿದ್ದು ಕಣ್ಣಿರುಡರಂತೆ ವರ್ತಿಸುತ್ತಿದ್ದಾರೆ. ಇದು ಸಹಜವಾಗಿಯೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕ ಶೌಚಾಲಯವನ್ನ ಬಳಸಲು ಯೋಗ್ಯಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಕಾದು ನೋಡಬೇಕಿದೆ. ಸುದ್ದಿ ಮುಂದೆ ಬರೆಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಭೀಮಾ ಬ್ರಿಲಿಯನ್ಸ್ ವಜ್ರಾಭರಣ ಮಹೋತ್ಸವ ಜುಲೈ 31ರವರೆಗೆ. ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಯ ಖಚಿತ ಕ್ಯಾಶ್ ಬ್ಯಾಕ್ ಪಡೆಯಿರಿ ಮತ್ತು ವಜ್ರದ ಆಭರಣಗಳಲ್ಲಿನ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ಫ್ಲಾಟ್ 500 ರೂಪಾಯಿಯ ರಿಯಾಯಿತಿಯನ್ನು ಆನಂದಿಸಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಶೋರೂಮ್ಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. Bhima Brilliance Diamond Jewelry Festival till 31st July. Get assured cash back of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು, ಈ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ವಿಠಲಾಪುರ ಗ್ರಾಮಕ್ಕೆ ನೀರು ನುಗ್ಗಿ ಜನರು ತತ್ತರಿಸುವಂತಾಗಿದೆ. ಹೌದು, ತುಂಗಭದ್ರೆ ಮೈದುಂಬಿ ಹರಿಯುತ್ತಿದ್ದು ಸದ್ಯ ನದಿ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿದೆ. ಪ್ರಮುಖವಾಗಿ ವಿಠಲಾಪುರ ಗ್ರಾಮಕ್ಕೆ ತುಂಗೆ ನುಗ್ಗಿದ್ದರ ಪರಿಣಾಮವಾಗಿ ತಗ್ಗು ಪ್ರದೇಶದಲ್ಲಿದ್ದ ಸುಮಾರು 16 ಮನೆಗಳು ಜಲಾವೃತಗೊಂಡಿವೆ. ಈ ಹಿನ್ನೆಲೆ ಗದಗ ಜಿಲ್ಲಾಡಳಿತ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳನ್ನು ಅಲ್ಲಿಂದ ಸ್ಥಳಾಂತರಿಸುವ ಮೂಲಕ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಒದಗಿಸಿವೆ. ಈ ಕುರಿತಾಗಿ ಮಾಹಿತಿ ನೀಡಿರುವ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು ಪ್ರಸ್ತುತ ಗ್ರಾಮದ 40 ಜನರನ್ನು ಸ್ಥಳೀಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸ್ಥಳಾಂತರಿಸಿ ಕಾಳಜಿ ಕೇಂದ್ರವನ್ನು ಆರಂಭಿಸಲಾಗಿದೆ. ಆ ಎಲ್ಲ ಕುಟುಂಬಗಳಿಗೂ ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಜೋರಾಗಿ ಸದ್ದು ಮಾಡುತ್ತಿದ್ದು, ಹಗರಣದ ಬಿಸಿ ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿರುವ ನಿರ್ಮಾಣ ಹಂತದ ವಾಲ್ಮೀಕಿ ಭವನಕ್ಕೂ ತಟ್ಟಿದೆ ಅನ್ನೋ ಪ್ರಶ್ನೆ ಸದ್ಯ ಸಾರ್ವಜನಿಕರನ್ನ ಕಾಡತೊಡಗಿದೆ. ಹೌದು, ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಜೋರಾಗಿ ಸದ್ದು ಮಾಡುತ್ತಿದೆ. ಇದರ ಬೆನ್ನಲ್ಲೇ ಮುಂಡರ್ಗಿ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನದ ನಿರ್ಮಾಣ ಕಾರ್ಯಕ್ಕೂ ಗ್ರಹಣ ಹಿಡಿಯಲಿದೆಯಾ ಅನ್ನೋ ಅನುಮಾನ ಜನರಲ್ಲಿ ದಟ್ಟವಾಗಿ ಕಾಡತೊಡಗಿದೆ. ಭವನದ ನಿರ್ಮಾಣ ಕಾರ್ಯ ಮತ್ತು ಜವಾಬ್ದಾರಿಯನ್ನ ನಿರ್ಮಿತಿ ಕೇಂದ್ರದವರು ವಹಿಸಿಕೊಂಡಿದ್ದಾರೆ. ಆದರೆ ಈಗ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಕಾರ್ಯ ಆಮೆಗತಿಯಲ್ಲಿ ಸಾಗುತ್ತಿರೋದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿವೆ. ಬಹುದಿನಗಳಿಂದಲೂ ವಾಲ್ಮೀಕಿ ಭವನ ನಿರ್ಮಾಣವಾಗಬೇಕು ಅನ್ನೋದು ಇಲ್ಲಿನವರ ಕನಸಾಗಿತ್ತು. ಈ ಹಿನ್ನೆಲೆ ಭವನದ ನಿರ್ಮಾಣ ಕಾರ್ಯವೂ ಕೂಡ ಪ್ರಾರಂಭಗೊಂಡಿತ್ತು. ಇನ್ನೇನು ಕಟ್ಟಡ ನಿರ್ಮಾಣ ಕಾರ್ಯ ಮುಗಿಯಲಿದೆ ಅನ್ನೋ ಹಂತದಲ್ಲಿಯೇ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಸದ್ದು ಮಾಡತೊಡಗಿತ್ತು. ಇದರಿಂದಾಗಿ ಸಮುದಾಯ ಭವನ ನಿರ್ಮಾಣ ಕಾರ್ಯ ಅಯೋಮಯಗೊಂಡಂತಾಗಿದೆ. ವಾಲ್ಮೀಕಿ ತಾಲೂಕಾ ಅಧ್ಯಕ್ಷರಾದ ರಾಮಣ್ಣ ಕೋಳಿ ಸಹ ಮಾತನಾಡಿದ್ದು, ಸಮುದಾಯ ಭವನ ನಿರ್ಮಾಣ ಕಾರ್ಯ ಶೀಘ್ರವೇ ಮುಗಿಯುವಂತಾಗಲಿ ಎಂದು ಒತ್ತಾಯಿಸಿದ್ದಾರೆ. ಇದು ಇಲೆಕ್ಷನ್ ಅಂತಾನು ಗೊತ್ತಾಗಲ್ಲ, MP ಇಲೆಕ್ಷನ್ ಅಂತ ಅಥವಾ ರೊಕ್ಕ ಅನ್ನೋದು ಗೊತ್ತಾಗಲ್ಲ ಸರ್ಕಾರದಿಂದ. ಇದು ಮುಂಡ್ರಿಗಿ ತಾಲೂಕಿಗೆ
ವಾಲ್ಮೀಕಿ ಸಮಾಜದಿಂದ ಇದು ಕನಸಿನ ಕೂಸು. ಇದನ್ನ ತಯಾರು ಆಗೈತಿ. ಇನ್ನೂ 80% ಉಳಿದ ಕೆಲಸ. ದುಡ್ಡು ಕೆಲವೊಂದು ಬರಬೇಕು ಅಂತಾರ ಅಧಿಕಾರಿಗಳದು ಮತ್ತು ರಾಜಕಾರಣಿಗಳದು. ಹಿತಾಸಕ್ತಿ ಏನೈತೆ ಗೊತ್ತಿಲ್ಲ. ಇದು ಪರಿಪೂರ್ಣವಾಗಿ ಇದಿಟ್ಟು ಮುಗಿಸ್ಬಿಟ್ರೆ ಇದು ನಮ್ಮ ಸಮಾಜ ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೆ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಾಕ ಯಾವ ಭವನನೂ ಇಲ್ಲಿ ಮುಂಡ್ರಿಗಿ ತಾಲೂಕಿಗೆ ಈಗ ಇರ್ತಕ್ಕಂಥ ಭವನ ಇದು 1 ಕೋಟಿ ರೂಪಾಯಿ ಸೆಂಕ್ಷನ್ ಆಗೈತೆ, ಕೊಟ್ಟಾರಂತೆ, ರಿಲೀಸ್ ಆಗೈತಿ. ಇನ್ನು 1 ಕೋಟಿ 70 ಲಕ್ಷಕ್ಕೆ ಬರ್ಬೇಕು. ಅದನ್ನ ತೀವ್ರಗತಿಗೆ ಅದನ್ನ ಮಂಜೂರು ಆಯ್ತಂದ್ರೆ ಇದನ್ನ ಭವನ ಅರ್ಪಣೆ ಮಾಡಿದ್ರೆ ಭಾಳ ಚಲೋ ಆಗುತ್ತೆ. ಅದಕ್ಕೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದ್ರ ಮೇಲೆ ಗಮನ ಕೊಟ್ಟು ಇದನ್ನ ಶೀಘ್ರಗತಿಯಾಗಿ ಇದನ್ನ ಚಾಲನೆ ಕೊಟ್ಟು ಇದನ್ನ ಪೂರ್ಣಗೊಳಿಸ್ಬೇಕು ಅಂತ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.